ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಬೆಳಿಗ್ಗೆ UI ಮೂವಿಗೆ ಹೋಗಿದ್ದೆ. ಅದಕ್ಕೋಸ್ಕರ ಫಸ್ಟ್ ಪ್ರೊಮೋ ನೋಡಕ್ಕೆ ಫಸ್ಟ್ ಪ್ರೊಮೋ ವಿಡಿಯೋ ಮಾಡಕ್ಕೆ ಆಗಿರ್ಲಿಲ್ಲ. ನಿಮ್ಮೆಲ್ಲರಿಗೂ ಹೆಂಗ್ ಅನ್ನಿಸ್ತು UI ಮೂವಿ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಕೇಳಿದ್ರೆ ಮಾತ್ರ ಮೂವಿ ಮಾತ್ರ ಸಖತ್ತಾಗಿದೆ ಆಯ್ತಾ, ಬಟ್ ಅದೇನು ಅಂತ ಮಾತ್ರ ಅರ್ಥ ಆಗ್ಲಿಲ್ಲ. ಸೀರಿಯಸ್ಲಿ ಕ್ರೇಜಿ ಅಂತ ಅನ್ನಿಸ್ತು. ಉಪ್ಪಿ ಸರ್ ಡೈರೆಕ್ಷನ್ ಹೆಂಗಿರುತ್ತೆ ಅನ್ಸುತ್ತೆ. ಇನ್ನು ಅದನ್ನ ಬಿಟ್ರೆ ಸೆಕೆಂಡ್ ಪ್ರೊಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೊಮೋಲಿ ಅವ್ರು ಏನ್ ಗುರು ಕಾಟ ಕೊಡೋದು, ಏನ್ ಮಿಡ್ ನೈಟ್ ಅಲ್ಲೆಲ್ಲ ಎಬ್ಬರಿಸೋದಂತೆ, ಅವ್ರಿಗೇನೋ ಟಾಸ್ಕ್ ಕೊಡೋದಂತೆ, ಅದೊಂದು ರೀತಿನ ಆಡೋದು ಟಾಸ್ಕ್. ಇದನ್ನ ಇನ್ನೂ ಮಜವಾಗಿ ತಗೊಂಡೋಗ್ಬೋದಾಗಿತ್ತು ಅಂತ ನಮ್ಮೆಲ್ಲರಿಗೂ ಅನ್ಸಿತ್ತು ಫಸ್ಟ್ ಪ್ರೊಮೋ ನೋಡಿದಾಗ. ಈಗ ಸೆಕೆಂಡ್ ಪ್ರೊಮೋ ಬಂದಿದೆ, ಸಕ್ಕದಾಗಿದೆ. ಭವ್ಯ ಅವ್ರ ಟೀಮ್ಗೆ ಇವಾಗ ಅಧಿಕಾರ ಕೊಟ್ಟಿದ್ದಾರೆ. ಅಂದ್ರೆ ಭವ್ಯ ಅವ್ರ ಟೀಮು ರೆಸಾರ್ಟ್ ಫೆಸಿಲಿಟಿ ಏನಿರುತ್ತೋ ಅದನ್ನೆಲ್ಲ ಅನುಭವಿಸ್ಬೇಕು. ಬಟ್ ಫೆಸಿಲಿಟಿ ಕೊಡೋರು ಮಾತ್ರ ಈಗ ಗೌತಮಿ ತಂಡ ಆಗಿದ್ದಾರೆ. ಚೈತ್ರಾಗ್ ಮಾತ್ರ ಸರಿಯಾಗಿ ಮಾಡ್ತಾರೆ ರಜತ್ ಅನ್ನೋದು ಮಾತ್ರ ನಮಗೆ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇತ್ತು. ಪ್ರೋಮೋ ಬಗ್ಗೆ ಇನ್ನು ಇನ್ ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋಣ. ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ, ಈ ಥರ ಚೈತ್ರ ಅವರ ಟೀಮು ಇನ್ನು ಸೇವಕರಾಗಿರಬೇಕು ಅಂದರೆ ಫೆಸಿಲಿಟಿ ಕೊಡಬೇಕು, ರೆಸಾರ್ಟ್ ಅವ್ರ ಸಿಬ್ಬಂದಿಗಳಾಗಿರ್ತಾರೆ. ಇನ್ನು ಇವ್ರು ಬಂದ್ಬಿಟ್ಟು ಭವ್ಯ ಅವ್ರ ಟೀಮ್ ಯಾರಿರುತ್ತೋ ಅವರು ಬಂದ್ಬಿಟ್ಟು ಎಲ್ಲ ಸೇವೆಗಳನ್ನ ಮಾಡಿಸ್ಕೋಬೇಕಾಗಿರುತ್ತೆ. ಅಲ್ಲೇ ವಿಸಲ್ ಹೊಡಿತಾರೆ ರಜತ್ ಅವರು, ಬಗ್ಗಿ ನೋಡ್ತಾರೆ. ಚೈತ್ರ ಅವ್ರ ಫೇಸ್ ಬೇರೆನೆ. ಮುಂಚೆನೆ ಹೇಳಿದ್ರು ಅವರು, ನನ್ನ ಟಾರ್ಗೆಟು ಇವ್ರು ಎಂಟೈರ್ ಟೀಮಲ್ಲಿ ನನ್ಗೆ ಯಾರು ನೋಡಿದ್ರು ಹೊಟ್ಟೆ ಉರಿತಲ್ಲ, ಬಟ್ ಚೈತ್ರ ಮತ್ತೆ ಹನುಮಂತಗ್ ಮಾತ್ರ ಇದ್ದೇ ಮಚ, ನಮಗೆ ಸ್ವಿಚ್ ಮಾಡ್ತಾರಲ್ಲ ಅವಾಗ ಇದ್ದೇ ಇವರಿಗೆಲ್ಲ ಅಂತ ಅವಾಗ್ಲೇ ಹೇಳಿದ್ರು. ಇನ್ನ ಚಾನ್ಸ್ ಸಿಕ್ಕಾಗ್ಬಿಡ್ತಾರ. ಮತ್ತೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ನೋಡಿ, ಕಾಟ ಕೊಡೋ ಹಂಗೆ ಇವ್ರ ಟೀಮ್ ಕಾಟ ಕೊಡೋ ಹಂಗೆ ಆಕ್ಟ್ ಮಾಡ್ತಾ ಅವ್ರಿಗೆ ಚಳಿ ಜ್ವರ ಬರಿಸ್ತಾ ಇದಾರಲ್ಲ ರಜತ್ ಅವರು, ಕ್ರೇಜಿ ಅಂತ ಅನ್ನಿಸ್ತು. ಏನ್ ಕಂಟೆಂಟ್ ಕೊಡ್ತಾ ಇದಾರೆ ಗುರು, ಸೀರಿಯಸ್ಲಿ. ಪಾಸಿಟಿವ್ ಕಂಟೆಂಟು ಕೊಡ್ಬೋದು, ನೆಗೆಟಿವ್ ಕಂಟೆಂಟು ಕೊಡ್ಬೋದು, ಬಟ್ ಅದನ್ನ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಯಾವ ರೀತಿಲಿ ಕಂಟೆಂಟ್ ಕೊಡಬೇಕು ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅದು ರಜತ್ ಅವರು ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಏಟ್ರೆಡ್ ಇತ್ತೋ ಅವರು ಡಿ ಬಾಸ್ ಅಂತ ಹೇಳ್ದಾಗ ಆಗಿರ್ಬೋದು, ಮತ್ತೆ ಇನ್ನೂ ಜಾಸ್ತಿ ಟ್ರೋಲಿಂಗ್ಸ್ ಆಯ್ತು ಆಯ್ತಾ ರಜತ್ ಅವ್ರ ಮನೆ ಒಳಗಡೆ ಬಂದಾಗ. ಬಟ್ ಈಗ ಪ್ರತಿಯೊಬ್ಬರು ಯಾರನ್ನೇ ಕೇಳಿ ಅವ್ರ ಫೇವ್ರೇಟ್ ಆಗಿಲ್ದೇ ಇರ್ಬೋದು, ಅವ್ರ ಕಂಟೆಸ್ಟೆಂಟ್ ಅಂದ್ರೆ ವ್ಯಕ್ತಿಗಳಿಗೆ ರಜತ್ ಅವ್ರ ಫೇವ್ರೇಟ್ ಆಗದೆ ಇರ್ಬೋದು, ಬಟ್ ರಜತ್ ಅವ್ರನ್ನೇ ಏಟ್ರೇಟ್ ಮಾಡೋ ಅಷ್ಟು ಜನ ಎಷ್ಟು ಕಡಿಮೆ ಆಗಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದ್ರೆ ರಜತ್ ಅವರು. ಸಕ್ಕದಾಗಿ ಕ್ವಾಟ್ಲೆ ಕೊಟ್ರು ಅಂತಾನೆ ಹೇಳ್ಬೋದು. ಅಲ್ಲಿ ತ್ರಿವಿಕ್ರಮ್ ಅವರು ಕೂಡ ಟ್ರೈ ಮಾಡೋದು ತೋರಿಸ್ತಾ ಇದ್ದಾರೆ, ಧನರಾಜ್ ಅವರು ಕೂಡ ಕ್ವಾಟ್ಲೆ ಕೊಡೋದು ತೋರಿಸ್ತಾ ಇದ್ದಾರೆ. ಮೋಕ್ಷಿತಾ ಮಾತ್ರ ಸೀರಿಯಸ್ಲಿ ಬೊಂಬಾಟ ಕಾಣ್ತಾ ಇದ್ದಾರೆ ಅಂತ ಅನ್ನಿಸ್ತು. ನನಗೆ ಮೋಕ್ಷಿತನ ರೆಡ್ ಕಲರ್ ಸ್ಯಾರಿಲಿ ನೋಡಿದಾಗ ಸೀರೆಲಿ ಹುಡುಗಿರ ಸಾಂಗ್ ಜ್ಞಾಪಕ ಬಂತು. ಕ್ರೇಜಿ ಅಂದರೆ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾರೆ. ನೆನ್ನೆನೂ ಅಷ್ಟೇ ಒಂದು ಸೀರೆ ಪಾತ್ರದಲ್ಲಿ ಅನ್ನೋದೇ ಬರ್ತಾ ಇದ್ದಿಲ್ಲಪ್ಪ, ಮ್ಯಾನೇಜರ್ ಇದ್ರದಲ್ಲಿ ಎಷ್ಟು ಚಂದ, ಎಷ್ಟು ಪೇಷನ್ಸ್ ಆಗಿ ನಿಭಾಯಿಸಿದ್ರು. ಕ್ರೇಜಿ. ಅವ್ರಿಗೆ ಮ್ಯಾನೇಜರ್ ಪೋಸ್ಟ್ ಯಾಕೆ ಕೊಟ್ಟರು, ಭವ್ಯ ಕ್ಯಾಪ್ಟನ್ ಆಗಿದ್ರು ಅಂತ ನಾನು ತಮ್ಮನೇಲಿ ಹಾಕ್ಕೊಂಡಿದ್ದೆ. ಬಟ್ ಟ್ರಸ್ಟ್ ಮೀ, ಭವ್ಯ ಮ್ಯಾನೇಜರ್ ಆಗಿದ್ದಿದ್ರೆ ಫುಲ್ ಕೋಪ ಮಾಡ್ಕೊಂಡು ಯಾಕೆ ಕುಟ್ಸ್ಬಿಟ್ಟಿರೋರಕ್ಕ ಆ ಒಂದು ಇದನ್ನ. ಬಟ್ ಮೋಕ್ಷಿತಾ ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ಇಂದ ಆಡಿದ್ರು ಅಂತ ಹೇಳ್ಬೋದು. ಸಿಕ್ಕಾಬಡೆ ಕ್ರೇಜಿಯಾಗೆ ನಿನ್ನೆ ನಿಭಾಯಿಸಿದ್ರು. ಇವತ್ತು ಕೂಡ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ನಮ್ಮ ರಜತ್ ಅವ್ರು ಹೋಗಿ ಅವ್ರ ತೊಡೆ ಮೇಲೆ ಕುತ್ಕೊಳ್ಳೋದೇನು, ಸಕ್ಕತ್ತಾಗಿತ್ತು ಅಂತ ಕಮೆಂಟ್ ಮಾಡೋದೇನು, ಮತ್ತೆ ಅವ್ರ ಫ್ರಸ್ಟ್ರೇಷನ್ ಆಗ್ತಿದೆ ಅಂದ್ರೆ ಧನರಾಜ್ ಅವ್ರಿಗೆ ಕ್ವಾಟ್ಲೆ ಕೊಡ್ತಾ ಇದ್ದಾರಲ್ಲಪ್ಪ ರಜತ್ ಅವರು ಅಂತ ಅನ್ನಿಸ್ತು ನನಗೆ. ಅವ್ರನ್ನ ಚೇರ್ ಮೇಲಿಂದ ಬೀಳ್ಸೋದೇನು, ಸಿಕ್ಕಾಪಟ್ಟೆ ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಇವತ್ತು ಎಂಟರ್ಟೈನ್ಮೆಂಟ್ ಮಾತ್ರ ಮಸ್ತ್ ಇರುತ್ತೆ. ಸ್ಟಾರ್ಟಿಂಗ್ ಪ್ರೋಮೋಲ್ ಬಂದಾಗ ಗುರು ಏನ್ ಗುರು, ಹೆಂಗೋ ಇರ್ಬೇಕಾಗಿರೋ ಟಾಸ್ಕ್ನ ಹೆಂಗೋ ತಗೊಂಡು ಹೋಗ್ತಾ ಇದಾರಲ್ಲ ಗುರು, ಇದನ್ನೆಲ್ಲ ನೋಡ್ಬೇಕಾ ಅಂತ ಅಷ್ಟು ಫ್ರಸ್ಟ್ರೇಷನ್ ಆಯ್ತು. ಬಟ್ ಸೆಕೆಂಡ್ ಪ್ರೋಮೋ ನೋಡಿದಾಗ ಫುಲ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಒಂದು ಎಂಟರ್ಟೈನ್ಮೆಂಟ್ ಅಂತೂ ಇವತ್ತು ಕಾದಿದೆ ರಜತ್ ಅವರಿಂದ. ನಾನು ರಜತ್ ಅವ್ರ ಬಕೆಟು ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ಬೋದು. ಐ ರಿಯಲಿ ಡೋಂಟ್ ಕೇರ್. ನನಗೆ ಅವತ್ತು ಆ ಕಂಟೆಸ್ಟೆಂಟ್ ಇಷ್ಟ ಆದರೆ ನಾನು ಡೆಫಿನೆಟ್ಲಿ ಆ ಕಂಟೆಸ್ಟೆಂಟ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತೀನಿ. ನೋಡಬೇಕು ನಿಮಗೆ ರಜತ್ ಅವರು ಮಾಡ್ತಿರೋ ಒಂದು ಟಾಸ್ಕ್ ಆಗಿರ್ಬೋದು ಪ್ರತಿಯೊಂದು ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮೋಕ್ಷಿತಾ ಅವರ ನಿನ್ನೆ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತಲೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಪಿಸೋಡ್ ರಿವ್ಯೂ ಮೂಲಕ ಸಿಗೋಣ ಮತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.